Hello everyone, welcome to my channel Fluent English. ಇವತ್ತು ನಾವು ಹೆಲ್ಪಿಂಗ್ ವರ್ಬ್ ಆದ ವಾಸ್ ನ ಬಗ್ಗೆ ಕಲಿಯೋಣ. ವಾಸ್ ಟು ಬಿ ಯ ರೂಪವಾಗಿದೆ. ವಾಸ್ ಅನ್ನು ಎಲ್ಲಿ ಉಪಯೋಗಿಸಲಾಗುವುದು ಎಂದು ನೋಡೋಣ. ವಾಸ್ ಅನ್ನು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆದ ಐ ಮತ್ತು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದ ಹಿ, ಶಿ, ಇಟ್ ನೊಂದಿಗೆ ಉಪಯೋಗಿಸಲಾಗುವುದು. ವಾಸ್ ಅನ್ನು ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಗಳಲ್ಲಿ ಹಾಕಲಾಗುವುದು. ಎಕ್ಸಾಂಪಲ್: ಶಿ ವಾಸ್ ಹ್ಯಾಪಿ. ಅವಳು ಸಂತೋಷವಾಗಿದ್ದಳು. ಇಟ್ ವಾಸ್ ವೆರಿ ಈಸಿ. ಇದು ತುಂಬಾ ಸುಲಭವಾಗಿತ್ತು. ಇವೆರಡು ಸೆಂಟೆನ್ಸಸ್ಗಳು ಪಾಸ್ಟ್ ಟೆನ್ಸ್ ಆಗಿದೆ. ಶಿ ವಾಸ್ ರೀಡಿಂಗ್ ಅ ಬುಕ್. ಅವಳು ಪುಸ್ತಕವನ್ನು ಓದುತ್ತಿದ್ದಳು. ದ ಕ್ಯಾಟ್ ವಾಸ್ ಪ್ಲೇಯಿಂಗ್ ವಿತ್ ಅ ಬಾಲ್. ಬೆಕ್ಕು ಚೆಂಡಿನೊಂದಿಗೆ ಆಟವಾಡುತ್ತಿತ್ತು. ಇವೆರಡು ಸೆಂಟೆನ್ಸಸ್ಗಳು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿದೆ.